ಇನ್ನು ನಿನ್ನೆ ಪ್ರಧಾನಿ ಮೋದಿ ಜೊತೆ ವೇದಿಕೆಯನ್ನು ಹಂಚಿಕೊಂಡ ಮಾಜಿ ಪ್ರಧಾನಿ ದೇವೇಗೌಡರು ಒಂದು ಎಂಎಂಪಿ ಅಸ್ತ್ರವನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ವಿರುದ್ಧ. ಮಹನೀಯರು, ಮಹಾನುಭಾವರು, ಪುಣ್ಯಾತ್ಮರು ಅನ್ನೋ ಪದ ಬಳಕೆಯನ್ನು ದೇವೇಗೌಡರು ನಿನ್ನೆ ಮಾಡಿದ್ರು. JDS 3 ಅಲ್ಲ 28 ಗೆಲ್ಲುತ್ತೆ, ನಾವು ಇಬ್ಬರು ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥ ಸಂದೇಶ ಕೊಡುವಂತಹ ಪ್ರಯತ್ನ ಮಾಡಿದ್ರು. ಅವರ ಟಾರ್ಗೆಟ್ ಇದ್ದಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಾತ್ರ. ಕರ್ನಾಟಕದಲ್ಲಿ NDA ಕನಿಷ್ಠ 24 ಸೀಟು ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ. ಮೊದಲ ಹಂತದ ಚುನಾವಣೆಯಲ್ಲಿ ಹಳೆ ಮೈಸೂರಿನ 11 ಕ್ಷೇತ್ರಗಳಲ್ಲಿ ಕದನ ನಡೀತಾ ಇದೆ. 11 ಕ್ಷೇತ್ರಗಳಲ್ಲಿ ಮೈತ್ರಿ ಸಕ್ಸಸ್ಗಾಗಿ ದೇವೇಗೌಡರಿಂದ ಗಟ್ಟಿ ಧ್ವನಿ ಕದನ. ಆಮೇಲೆ ಅವರು ಅಷ್ಟೊಂದು ಹಿರಿಯ ನಾಯಕರು, ರಾಜಕೀಯದಲ್ಲಿ ಪಳಗಿದವರು, ಸಣ್ಣ ಪುಟ್ಟ ನಾಯಕರ ಥರ ಮಾತನಾಡೋಕ್ಕೆ ಬರಲ್ಲ ಅನ್ನೋದಕ್ಕಿಂತ ಮಾತನಾಡಲೂಬಾರ್ದು, ಇಂಡೈರೆಕ್ಟಾಗೇ ಚುಚ್ಚಬೇಕು. ಅದಕ್ಕೆ ಅವ್ರು ಬಳಸಿರ್ತಕ್ಕಂಥದ್ದು MMP, ಪುಣ್ಯಾತ್ಮರು, ಮಹಾನುಭಾವರು, ಮಹನೀಯರು ಅಂತಕ್ಕಂಥ ಪದ ಬಳಕೆ. 3 JDSಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ ಯಡಿಯೂರಪ್ಪನವರೇ 60 ವರ್ಷ ದುಡಿದಿದೆ, ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನ NDA ನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡೋದಿಲ್ಲ. ಅವರ ಕನಸು 400 ಸ್ಥಾನಗಳನ್ನ ಏನು ಗಳಿಸಬೇಕು ಅಂತ ಇದ್ದಾರೋ, ಅದಕ್ಕೆ ನಾವು ಕನಿಷ್ಠ 24 ಸ್ಥಾನಗಳನ್ನ ಕೊಡುಗೆ ನಾವು ಕೊಟ್ಟಿದ್ದೇವೆ. 3 ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಮೈತ್ರಿ ಆದಾಗಿನಿಂದಲೂ ನಾವು ಅಬ್ಸರ್ವ್ ಮಾಡ್ತಾ ಇರೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಬಹಳ ಪ್ರಾಮಾಣಿಕವಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರ ಪಕ್ಷದ ಭವಿಷ್ಯ ಕೂಡ ಇದರಲ್ಲಿ ಅಡಗಿದೆ ಅಂತಕ್ಕಂಥದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ. ಹಾಗಾಗೇ ದೇವೇಗೌಡರಿಂದ ಈ ಮಾತುಗಳ ಅರವಿಂದ್, ಖಂಡಿತವಾಗಿಯೂ ಕೂಡ BJP ಮತ್ತು JDS ಅವರ ಟಾರ್ಗೆಟ್ ಇರುವಂಥದ್ದೇ ಇಬ್ಬರು ನಾಯಕರು, ಅದು ಸಿದ್ದರಾಮಯ್ಯ ಮತ್ತು DK ಜೊತೆಗೆ ಹಳೆ ಮೈಸೂರು ಭಾಗ ಅಂದರೆ ಅವರಿಬ್ಬರ ಪ್ರಭಾವವನ್ನು ಕೂಡ ಈ ಬಾರಿ ಕುಗ್ಗಿಸಲೇಬೇಕು. ಅಂದರೆ 11 ಲೋಕಸಭೆ ಕ್ಷೇತ್ರಗಳಲ್ಲೂ ಕೂಡ ಬಹುತೇಕ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಟಾರ್ಗೆಟ್ ಇಟ್ಕೊಂಡೆ ಮೋದಿ ಮತ್ತು ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಪ್ರಥಮ ಬಾರಿಗೆ ಈ ರೀತಿಯಲ್ಲಿ ಸಮಾವೇಶ ಮಾಡಿ ಅಬ್ಬರದ ಭಾಷಣವನ್ನು ಮಾಡಿರುವಂಥದ್ದು. ಇಬ್ಬರ ಭಾಷಣಗಳ ಒಟ್ಟಾರೆ ಸಾರಾಂಶದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಮತ್ತು DK ಅವರ ವಿರುದ್ಧ ಲೂಟಿ ಆರೋಪವನ್ನು ಮಾಡಿರುವಂಥದ್ದು. ರಾಜಸ್ಥಾನ, ಮಧ್ಯಪ್ರದೇಶ ಚುನಾವಣೆಗೆ ರಾಜ್ಯದಿಂದ ಕಮಿಷನ್ ಹಣವನ್ನು ಸಂಗ್ರಹ ಮಾಡಿ ಕಳಿಸ್ತಾ ಇದ್ರು, ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರದಿಂದ ಅಂದರೆ ಅವರಿಬ್ಬರು ಕೂಡ ಲೂಟಿ ಮಾಡ್ತಾ ಇದ್ದಾರೆ, ರಾಜ್ಯವನ್ನ ಸೂರೆ ಮಾಡ್ತಾ ಇದ್ದಾರೆ. ಇದನ್ನು ತಪ್ಪಿಸೋದಕ್ಕಾಗಿಯೇ ಮೋದಿ ಅವ್ರ ಜೊತೆ ಕೈ ಜೋಡಿಸುವಂತ HD ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದ್ದು, ಅಂದ್ರೆ ತಲೆಯಲ್ಲಿ ಬುದ್ಧಿ ಇಲ್ದೇನೆ ಈ ಮಾತು ಹೇಳಲಿಲ್ಲ, ಅವರ ಸೂರೆಯನ್ನ ತಡೆಯೋದಕ್ಕಾಗಿಯೇ ಬೆಂಬಲ ಕೊಡಬೇಕು NDAಗೆ ಅಂದ್ರೆ BJPಗೆ ಅನ್ನುವಂತಹ ಮಾತನ್ನ ಹೇಳಿದ್ದೇನೆ ಅಂತ ಕೂಡ ಹೇಳಿದ್ರು. ಒಟ್ಟಾರೆಯಾಗಿ ಇವರಿಬ್ರು ಕೂಡ, ಅದರಲ್ಲೂ ಮುಖ್ಯವಾಗಿ ಮೋದಿ ಅವರು ಮಾತ್ರ ಸಿದ್ದರಾಮಯ್ಯ ಮತ್ತು DK ಟಾರ್ಗೆಟ್ ಇಟ್ಕೊಂಡೆ ಮಾತನಾಡಿದ್ರು. ಬೆಂಗಳೂರು ವಿಚಾರ ಹೇಳಿದ್ರು, ಇಲ್ಲೂ ಕೂಡ BDA, BBMP, ಪ್ಲಾನಿಂಗ್ ಅಥಾರಿಟಿ ಇಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಲೂಟಿ ಆಗ್ತಾ ಇದೆ, ಇದನ್ನೇ ತಪ್ಪಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ರು. ರಾಜ್ಯದಿಂದ ಕನಿಷ್ಠ 24 NDA ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂಥ ಫೋಕಸ್, ಆದರೆ ಕನಿಷ್ಠ 24 ಕ್ಷೇತ್ರಗಳಲ್ಲಿ BJP JDS ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ತೇವೆ ಅನ್ನುವಂಥ ಶಪಥವನ್ನು ಕೂಡ ಮಾಡಿದ್ರು. DK ಅವರ ವಿರುದ್ಧ ಅಂತೂ ಸ್ವಲ್ಪ ಜಾಸ್ತಿನೇ ದೇವೇಗೌಡರು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಅಟ್ಯಾಕ್ ಮಾಡಿದ್ರು. ಸಹಜವಾಗಿ ಹಳೆ ಮೈಸೂರು ಭಾಗ ಅಂದರೆ ಒಕ್ಕಲಿಗ ಕೋಟೆಗಳು ಜಾಸ್ತಿ ಇರುವಂಥದ್ದು, ಹಾಗಾಗಿ ಒಕ್ಕಲಿಗ ಸಮುದಾಯದ ಮೇರು ನಾಯಕ ಆಗಿರುವಂತಹ ದೇವೇಗೌಡರು ಸಹಜವಾಗಿ DK ವಿರುದ್ಧನೂ ಕೂಡ ಈ ರೀತಿಯಲ್ಲಿ ಟಾರ್ಗೆಟ್ ಮಾಡಿರುವಂಥದ್ದು. ಒಕ್ಕಲಿಗ ಕೋಟೆಗಳನ್ನು ಮರುವಶ ಮಾಡ್ಕೋಬೇಕು ಅನ್ನುವಂಥದ್ದು. ವಿಧಾನಸಭೆ ಚುನಾವಣೆಯಲ್ಲಿ ಆ ಒಂದು ವಿಚಾರದಲ್ಲಿ JDS ಸಕ್ಸಸ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಈಗ ಜಂಟಿಯಾಗಿ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ ಅನ್ನ ಮಣಿಸಬೇಕು, ಜೊತೆ ಮುಖ್ಯವಾಗಿ DK ಪ್ರಭಾವ ಒಕ್ಕಲಿಗೆ ಕೋಟೆಯಲ್ಲಿ ಕುಗ್ಗಿಸಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಇಟ್ಕೊಂಡು ದೇವೇಗೌಡರು ನೆನೆ ಭಾಷಣ ಮಾಡಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ದೇವೇಗೌಡರು ನೆನ್ನೆ ಇನ್ನೂ ಒಂದು ಮಾತು ಹೇಳಿದ್ರು, 28 ಸೀಟ್ಗಳ ಪೈಕಿ ನನಗೆ 3 ಕೊಟ್ಟಿದ್ದಾರೆ ಅಂತಾರೆ. 3 ಅಲ್ಲ 28 ನನ್ನ ಕ್ಷೇತ್ರಗಳು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಆ ಸೀರಿಯಸ್ನೆಸ್ ಅನ್ನು ತೋರಿಸುತ್ತೆ ಚುನಾವಣೆ ವಿಚಾರದಲ್ಲಿ ಅಷ್ಟೇ.